ಸಿನಿಮಾ ಬಗ್ಗೆ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ ನಿರ್ದೇಶಕರು. ಮತ್ತೊಮ್ಮೆ ಈ ಸಿನಿಮಾ ಶುರುವಾಗ್ತಾ ಇದೆ ಅನ್ನೋದೇ ಒಂದು ಖುಷಿ. ಸುಂದರಣ್ಣ ಹೇಳಿದಾಗೆ ಒಂದು ಸಿನಿಮಾ ಮಾಡೋದೇ ಕಷ್ಟ, ಮತ್ತೆ ಅದರ ಎರಡನೇ ಭಾಗ ಬರ್ತಾ ಇದೆ ಅಂದರೆ ಅವರ ಶ್ರಮ ಎಷ್ಟಿರುತ್ತೆ ಅಂತ ಹೇಳಿ ಇಡೀ ತಂಡದ ಶ್ರಮ ತುಂಬ ಇರುತ್ತೆ. ನಮಗೆ ಸಾಥ್ ಕೊಟ್ಟಂತಹ ನಮ್ಮ ಮುನೇಗೌಡರು ಈ ಸಿನಿಮಾಗೆ ನಿರ್ಮಾಪಕರಾಗಿದ್ದಾರೆ, ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ. ಆಮೇಲೆ ಮೊದಲ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಟೆಕ್ನಿಷಿಯನ್ಸ್ ಎಲ್ಲರೂ ಈ ಸಿನಿಮಾಗೂ ಕಂಟಿನ್ಯೂ ಆಗಿದ್ದಾರೆ. ಕೆಲವರು ಸಿಗೋದಿಲ್ಲ, ಆದರೂ ಇದೇನೋ ಗೊತ್ತಿಲ್ಲ, ಈ ಟೈಮು ಶುರು ಮಾಡಿ ಟೈಮಲ್ಲಿ ನಿರ್ದೇಶಕರ ಮನಸ್ಥಿತಿ ಆಗಿತ್ತೇನೋ, ಎಲ್ಲರೂ ಮತ್ತೆ ಅವರೇ ಕೂತಿದ್ದೀವಿ, ಎಲ್ಲರೂ ಅದೇ ಜಾಗದಲ್ಲಿ ಇಲ್ವಾ? ನರಸಿಂಹಣ್ಣ ಹೊಸಬರ ಅದಕ್ಕೆ ಕೈ ಎತ್ತಿದ್ದೀವೋ. ಈ ಚಿತ್ರಕ್ಕೆ ಮೊದಲ ಅಯೋಗ್ಯ ಚಿತ್ರಕ್ಕೆ ನಮಗೆಷ್ಟು ಬೆನ್ನು ತಟ್ಟಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದೀರಿ ಇಡೀ ಕರ್ನಾಟಕ ಜನತೆಗೆ ಮತ್ತೊಮ್ಮೆ ಕೇಳ್ಕೊತೀನಿ. ಇಡೀ ತಂಡದ ಪರವಾಗಿ ಕೇಳ್ತಾ ಇದ್ದೀನಿ, ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ, ಪ್ರೋತ್ಸಾಹ ಇರಲಿ ಅಂತ ಕೇಳ್ತಾ, ಇದರಲ್ಲಿ ಪಾತ್ರ ಮಾಡ್ತಿರೋಂಥ ನಮ್ಮ ಸಹಪಾಠಿಗಳೆಲ್ಲರಿಗೂ ನನ್ನ ಧನ್ಯವಾದ. ವಿಶೇಷವಾಗಿ ನಿರ್ದೇಶಕರಾದಂಥ ಮಹೇಶ್ ಸರ್ಗೆ, ಅವರು ಹೇಳಿದ್ರು ನಾನು ಯಾರ ಮನೆಗೂ ಹೋಗಿಲ್ಲ, ಫೋನ್ ಮಾಡಿದೆ ಎಲ್ಲ ಒಪ್ಕೊಂಡ್ಬಿಟ್ರು ಅಂತ. ಬಾಂಧವ್ಯ ಅನ್ನೋದೊಂದಿರುತ್ತಲ್ಲ, ನಂಬಿಕೆ, ಅದು ತುಂಬ ಕೆಲಸ ಮಾಡ್ತೀವಿ ಇಂಥ ಟೈಮಲ್ಲಿ. ನೀವು ಯಾಕೆ ನಮ್ಮ ಮನೆಯವ್ರಿಗೆ ಬರ್ತೀರಿ, ವಾಟ್ಸಪ್ಪಲ್ಲಿ ಕಳಿಸಿ, ಇಲ್ಲ ಫೋನ್ ಮಾಡಿ ಸಾಕು ಅಂತೀವಿ. ಅದರ ಅರ್ಥ ಏನು ಅಂದರೆ ಅಷ್ಟು ಬಂಧುವಾಗಿದೆ ಅಂತ ಸಂಬಂಧ. ಹೌದು, ಟಿ ವಿ ಮೂಲಕ ಎಲ್ಲರ ಮನೆಗೂ ಪರಿಚಯ ಮಾಡಿಸ್ಬಿಟ್ಟಿದ್ದಾರೆ ಅವ್ರು ನಮ್ಮನ್ನು. ಮಾಸ್ತಿ ಸಾರು ಅವ್ರು ಕೇಳೋ ಹೇಗೆ ಇಲ್ಲ ಬಿಡಿ, ನಮ್ಮ ಕನ್ನಡದ ಆಸ್ತಿನೇ ಅವರು. ಅರ್ಜುನ್ ಸರ್ ಹೇಳ್ದಂಗೆ, ನಮ್ಮ ಚೇತನ್ ಸರ್ ಹೇಳಿದಾಗೆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ ಒಬ್ರಿಗೊಬ್ರಿಗೆ ಅದನ್ನು ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ. ಸೊ ಈ ಎರಡನೇ ಸಿನಿಮಾಗೂ ನಾವೆಲ್ಲ ಹೆಜ್ಜೆ ಇಟ್ಟಿದ್ದೀವಿ, ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ತಾ, ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ಅಯೋಗ್ಯ 2 ಒಂದಿಗಿಂತ ಅದ್ಭುತವಾಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮಗಿರಲಿ. ನಮಸ್ಕಾರ. ದಯವಿಟ್ಟು ಕ್ಷಮಿಸಬೇಕು, ನಾನು ಮಾಸ್ತಿಯವರ ಹೆಸರನ್ನು ಮರೆತುಬಿಟ್ಟಿದ್ದೆ, ಹಾಗೆ ನರಸಿಂಹನ್ ಕೂಡ ಮರೆತುಬಿಟ್ಟಿದ್ದೆ. ಯಾಕೆಂದರೆ ನಮ್ಮ ಕಣ್ಮುಂದೆ ಅವ್ರು ಇರ್ತಾರೆ, ಅವ್ರನ್ನ ನಾವು ನೋಡಿದ ಮೇಲೆ ಅವ್ರನ್ನ ನೆನೆಸ್ಕೊಳ್ಳೋದು ತಪ್ಪಾಗುತ್ತೆ. ಮೊದಲನೇದಾಗಿ ನರಸಿಂಹ ಅವನು ಇನ್ನೂ ಮ್ಯಾನೇಜರ್ ಆಗಿರಲಿಲ್ಲ ಆವಾಗ. ನಾನು ಸಿನಿಮಾಗಳು ನಟಿಸ್ತಾ ಇದ್ದೆ. ಒಂದು ಮಾತು ಕೇಳೋದು, ಸರ್ ನಮ್ಗೆ ಕಾರ್ಡ್ ಕೊಡಿಸಿ ಸರ್, ಹಿಂಗೊಂದು ಕಾರ್ಡ್ ಕೊಡಿಸಿ ಸರ್ ಅಂದ. ಇವತ್ತು ಅವ್ರು ನನಗೆ ಫೋನ್ ಮಾಡಿ, ನೋಡಿ ಸರ್ ಇವತ್ತು ಅವ್ನು ಮ್ಯಾನೇಜರ್ ಆಗಿದ್ದಾನೆ, ನನಗಂತೂ ಭಾಳ ಹೆಮ್ಮೆ ಆಗುತ್ತೆ. ಹಾಗೆ ನಮಗೆ ತುಂಬ ಜನ ಫ್ಯಾನ್ಸ್ ಇರ್ತಾರೆ. ನಮಗೆಲ್ಲ ನೋಡಿದಾಗ ಹಲೋ ಸುಂದರರಾಜ್ ಅಂತಾರೆ, ಹಲೋ ಸತೀಶ್ ಅಂತಾರೆ, ಹಾಗೆ ರಚಿತಾರಾಮ್ ಅಂತಾರೆ ಅಂತ. ಆದರೆ ಒಬ್ಬ ರೈಟರ್ನ ಫ್ಯಾನ್ ಆಗಬೇಕು ಅಂತಂದರೆ ಭಾಳ ಗ್ರೇಟ್. ನಾನು ಅವ್ರ ಫ್ಯಾನು, ಮಾಸ್ತಿ ಫ್ಯಾನ್. ಕೇಳಿಸ್ಕೊಳ್ಳಿ ಮಾಸ್ತಿ, ನಾವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಒಬ್ಬ ಅದ್ಭುತವಾದ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರು, ಅವ್ರು ನೆನೆಸ್ಕೊತೀವಿ. ಆದರೆ ನಮ್ಮ ಸಿನಿಮಾ ರಂಗಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆಯುವಷ್ಟು ಯೋಗ್ಯ ಇರೋರು ಮಾಸ್ತಿ, ನಮ್ಮ ಕನ್ನಡದ ಮಾಸ್ತಿ ಸರ್. ನೀವು ನಮ್ಮ ಆಸ್ತಿ ಸರ್. ಹಾಗಾಗಿ ಮತ್ತಷ್ಟು ಇದಕ್ಕೆ ಬಲ ಕೊಡ್ತೀರಾ ಅನ್ನೋ ನಂಬಿಕೆ ಜೊತೆಗೆ ಮತ್ತೊಮ್ಮೆ ನಿಮಗೆ ವಂದನೆಗಳು ಹೇಳ್ತೀನಿ. ನಮಸ್ಕಾರ. ನಮ್ಮ ನರಸಿಂಹಣ್ಣ ಕ್ಷಮೆ ಇರಲಿ, ಸುಮಾರು ಸಿನಿಮಾಗಳು ಮಾಡಿದ್ದೀವಿ ನಾವು. ಯಾರು ನಮ್ಮ ತರುಣ್ ಸುಧೀರು ಮತ್ತು ಶರಣ್ ಸರ್ ಜೊತೆಲಿ, ಅದಕ್ಕೆಲ್ಲ ಇವರೇ ಮ್ಯಾನೇಜರು. ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದೇನೋ ಕಲರ್ ಕಾಣಲಿಲ್ಲ ನನಗೆ, ಇಬ್ಬರು ಒಂದೇ ಕಲರ್ ನಾವು. ವಿಶೇಷವಾಗಿ ಈ ಚಿತ್ರದಲ್ಲಿ ನಮ್ಮ ನಾಯಕ ನಟರು ಸತೀಶ್ ಸರ್ ಹಾಗೂ ರಚಿತಾ ಮೇಡಮ್ ಎಲ್ಲ ಸಹಕಲಾವಿದರಿಗೆ ಸಪೋರ್ಟ್ ಕೊಟ್ಕೊಂಡು ಮೊದಲನೇ ಸಿನಿಮಾ ಎಷ್ಟು ಚೆನ್ನಾಗಾಯಿತು ಅಷ್ಟು ಚೆನ್ನಾಗಿ ಬೆನ್ನು ತಟ್ಕೊಂಡು ಬಂದಿದ್ದಾರೆ. ಅವ್ರಿಗೂ ವಿಶೇಷವಾದ ಅವರಿಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ ಮೇಡಮ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.